ಹಲೋ, ನಾನು ಲಾವಣ್ಯ ಆ್ಯಂಡ್ ಇವರು ಕೀರ್ತಿ ಅಕ್ಕ ಆ್ಯಂಡ್ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದಂಥ ಯಶೋ ಅಕ್ಕಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಇವ್ರು ಇದ್ದಿದ್ದು ಮೆಲ್ಬೋರ್ನಲ್ಲಿ ಇಂಡಿಯಾಗೆ ಬಂದಾದಮೇಲೆ ಒಂದು ಫ್ಯಾಮಿಲಿ ಈವೆಂಟಲ್ಲಿ ಯಶೋ ಅಕ್ಕ ನನಗೆ ಪರಿಚಯ ಮಾಡಿಕೊಡ್ತಾರೆ ಕೀರ್ತಿ ಅಕ್ಕನ. ಸೊ ಆ ಟೈಮಿಂದನೂ ಕೂಡ ಇಬ್ರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಅಕ್ಕ ನನ್ನ ಒಂದು ಡೇನ ಸ್ಪೆಷಲ್ ಮಾಡೋದಕ್ಕೋಸ್ಕರ ನನಗೆ ಗೊತ್ತಿಲ್ಲದೆ ತುಂಬ ಸರ್ಪ್ರೈಸ್ನ ಮಾಡ್ತಾರೆ. ಸೊ ಅದಂತೂ ನನಗೆ ತುಂಬ ಖುಷಿ ಕೊಡುತ್ತೆ. ಲೈಕ್ ನಾನು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲ್ಲ, ಆ ಥರ ಡಿಫ್ರೆಂಟ್ ಸರ್ಪ್ರೈಸ್ಗಳು ನನಗೆ ಆ ಡೇ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಕ್ಕಂಗೆ ನನಗೆ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಏನಂದರೆ ಬಾಂಡಿಗೆ ಮಾತ್ರ ಯಾವುದೇ ರೀತಿ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವಿವತ್ತು ಬಂದ್ವಿ ಅರಮ್ಯ ಫ್ಯಾಷನ್ಗೆ. ಆ್ಯಂಡ್ ಇಲ್ಲಿ ಓವರ್ ಸೈಜ್ ಡ್ರೆಸ್ಗಳು ಕೂಡ ಅವೈಲಬಲ್ ಇದೆ. ಯಾರೆಲ್ಲ ನಮಗೆ ಬೇರೆ ಬೇರೆ ಥರ ಓವರ್ ಸೈಜ್ಗಳು ಡಿಫ್ರೆಂಟ್ ಆಗಿರೋವಂಥ ವೆರೈಟೀಸನ್ನು ಟ್ರೈ ಮಾಡ್ಬೋದು ಅನ್ನೋರು ಇಲ್ಲಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇಬ್ಬರು ಕೂಡ ಕೆಲವು ಟ್ವಿನ್ನಿಂಗ್ ಇರೋವಂಥ ಬಟ್ಟೆಗಳನ್ನ ಕೂಡ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಅಕ್ಕ ನನಗೆ ತುಂಬ ಕೆಲವು ಸರ್ಪ್ರೈಸಾಗಿ ಗಿಫ್ಟ್ಗಳನ್ನ ಕೂಡ ಮಾಡಿದ್ರು. ಸೊ ಅದು ನನಗೆ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗೋಯಿತು. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ನಾವು ಬಂದ್ವಿ ಮ್ಯಾಂಗೋ ಮೇಳಗೆ. ಆ್ಯಂಡ್ ಇದು ವಿದ್ಯಾರಣ್ಯಪುರ ಅಲ್ಲಿ ನಡೀತಾ ಇತ್ತು ಆ ಟೈಮ್, ಬಟ್ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕೆಲವು ಮ್ಯಾಂಗೋ ಬಜ್ಜಿ, ಮ್ಯಾಂಗೋ ಪಕೋಡ ಆ್ಯಂಡ್ ಮ್ಯಾಂಗೋ ಪಾನಿಪುರಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೈಕ್ ಸ್ವಲ್ಪ ಡಿಫ್ರೆಂಟ್ ಕೂಡ ಅನ್ನಿಸ್ತು. ಅಂದರೆ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಐಟಮ್ಗಳನ್ನ ತಿನ್ನೋದೇ ಒಂದು ಖುಷಿ. ಆ್ಯಂಡ್ ಏನಂತ ಅಂದರೆ ಯಾವುದೇ ರೀತಿ ಲೈಕ್ ಎಕ್ಸ್ಪೆಕ್ಟೇಷನ್ ಇಲ್ದಲೇ ಒಂದು ಡೇ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್.